ಖೇಲೋ ಇಂಡಿಯಾ ಗೇಮ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಹಿರೇಮರಳಿಯ ಒಬ್ಬ ಹೆಮ್ಮೆಯ ಪ್ರತಿಭೆ. 3-1 ಪಂದ್ಯ. ರೈಡ್ ನಲ್ಲಿ ಭರತ್ ನಗುನಳ್ಳಿ ತಂಡದ ಆಟಗಾರ. ಇದೀಗ ದಾಳಿಯಲ್ಲಿ ಹಿರೇಮರಳಿಯ ಬಾಹುಬಲಿ ಖ್ಯಾತಿಯ ರಾಜ, ಮಂಡ್ಯದ ರಾಜ ಅಂತಾನೆ ಖ್ಯಾತಿಯನ್ನು ಪಡೆದಿರುವಂತಹ ಒಬ್ಬ ಬಲಿಷ್ಠ ಆಟಗಾರ. 5 ಆಟಗಾರನ ಹೊತ್ತು ತರುವಂತಹ ಶಕ್ತಿ ಆತನಲ್ಲಿದೆ. ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆದ್ರು. ದಿವಾಕರಣ ಅಲ್ಲೊಂದು ಟೇಬಲ್ ಅಲ್ಲಿ ಇದೆ, ಒಂದು 4 ಮೈಕ್ ಇದೆ. ಹಲೋ, ದಾಳಿಯಲ್ಲಿ ಯತೀಶ್ ಐದು ಆಟಗಾರ ನಡುವೆ ಥರ್ಡ್ ರೈಟ್. ಬಲ್ಲೆನಳ್ಳಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಒಂದು ಉತ್ತಮವಾದಂತಹ ಟ್ಯಾಕಲ್. ವೀರಭದ್ರೇಶ್ವರ ಹಿರೇಮರಳಿ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ನಿಸಾಂತ ಥರ್ಡ್ ರೈಡ್. ಎರಡು ಒಂದು ಅಂಕದ ಮುನ್ನಡೆಯಲ್ಲಿ ಗೋಪಾಲ್ಪುರ. ಮುಂದಿನ ಪಂದ್ಯ ಸಂಯುಕ್ತ ಮೇಟ್ಗಳಿ ವರ್ಸಸ್ ಚಿಕ್ಕಮಂಡ್ಯ. 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಸಂಯುಕ್ತ ಮೇಟ್ಗಳಿ ವರ್ಸಸ್ ಚಿಕ್ಕಮಂಡ್ಯ. ಒಂದು ಅದ್ಭುತವಾದಂತಹ ಟ್ಯಾಕಲ್ ವೀರಭದ್ರ. ದಾಳಿಯಲ್ಲಿ ಯತೀಶ್ ಅದ್ಭುತವಾದಂತಹ ಒಂದು ಸೈಡ್ ಜಂಪ್. ಜಿಂಕೆಯ ಜಿಗಿತವನ್ನಲ್ಲಿ ಕಾಣಬಹುದು. ಈ ಮ್ಯಾಚ್ ಅನ್ನ ಬಹಳ ಹತ್ತಿರದಿಂದ ನಮ್ಮ ರಾಕ್ಷಮ ವಾಯ್ಸ್ ನ ರಾಜೇಶ್ ಅಣ್ಣ ಅವರು ವೀಕ್ಷಿಸ್ತಾ ಇದ್ರು ಅಂದ್ರೆ ನಾಳೆ ಅವರು ಜಂಪ್ ಮಾಡ್ಬೋದೇನೋ ಈ ರೀತಿಯಾಗಿ. ಖಂಡಿತ ರಾಜೇಶ್ ಅಣ್ಣ ಗ್ಯಾಲರಿಯಲ್ಲಿ ಇದ್ದವ್ರು ನೋಡಿ ಗ್ರೌಂಡಿಗೆ ಬಂದಿದ್ರೆ ಅವರ ಎ ಟೀಮ್ ಮ್ಯಾಚ್ ಆಡ್ತಾ ಇದ್ರ ಅಂತ ಹೇಳಿ. 2-1 ಅಂಕದ ಮುನ್ನಡೆಯಲ್ಲಿ ಗೋಪಾಲ್ಪುರ. ಅಂತ ಖೇಲೋ ಇಂಡಿಯಾ ಗೇಮ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಯುವ ಆಟಗಾರ, ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರನಾಗಿ ಹಿರೇಮರಳಿ ಗ್ರಾಮಕ್ಕೆ ಒಬ್ಬ ಹೆಮ್ಮೆಯ ಕಬಡ್ಡಿ ಆಟಗಾರನಾಗಿದ್ದಾನೆ. ಒಂದು ಜೋರ ಚಪ್ಪಾಳೆ ಬರಲಿ. ಸ್ಥಳೀಯ ಪ್ರತಿಭೆಗಳು ಸಹ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರನೇ ಸಾಕ್ಷಿ. ಮನೋಜ್ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಈ ಬಾರಿ ಪ್ರೇಕ್ಷಕರು ತಾಳ್ಮೆಯಲ್ಲಿ ಇರಬೇಕು. ವೇಣುಗೋಪಾಲ್. ಯತೀಶ್ 4-3 1 ಅಂಕದ ಮುನ್ನಡೆಯಲ್ಲಿ ಗೋಪಾಲ್ಪುರ.
ಈ ಬಾರಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಒಂದೊಳ್ಳೆ ಎಸ್ಕೇಪ್. 13-3 ಇನ್ ಫೇವರ್ ಆಫ್ ವೀರಭದ್ರೇಶ್ವರ ಹಿರೇಮರಳ್ಳಿ. ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ, ಈ ಬಾರಿ ಮನೋಜ್ ಇದು ಹಿರೇಮರಳಿಯ ರಾಜ, ಬಲಿಷ್ಠ ದಾಳಿಗಾರ. ಉತ್ತಮವಾದಂತ ಡೈವಿಂಗ್ ಟ್ಯಾಕಲ್. ರಾಜ ಚಿಕ್ಕಮಂಡ್ಯ ಕ್ಯಾಪ್ಟನ್ ಎಲ್ಲಿದ್ರು ಒಮ್ಮೆ ಪ್ರಚಾರಕರ ಬಳಿ ಬನ್ನಿ. ಚಿಕ್ಕಮಂಡ್ಯ ಕ್ಯಾಪ್ಟನ್, ಮುಂದಿನ ಪಂದ್ಯ ದೊಡ್ಡಬ್ಯಾಡ್ರಳ್ಳಿ ವರ್ಸಸ್ ಹಾರೋಹಳ್ಳಿ. ಆದಷ್ಟು ಬೇಗ ಸಿದ್ಧರಾಗಿ. 8-3 ಗೋಪಾಲ್ಪುರದ ಪರವಾಗಿ. ದಾಳಿಯಲ್ಲಿ ಹಿರೇಮರಳ್ಳಿ ತಂಡದ ಸುಶಾಂತ್, ರೈಟ್ ರೈಡರ್. ಬಲ್ಲೆ ನಡೆ 6 ಆಟಗಾರ ನಡುವೆ ಬೋನಸ್ ಆನ್ ಆಗಿ ಬಂದ ಸಂದರ್ಭ. 14-6 8 ಅಂಕದ ಮುನ್ನಡೆಯಲ್ಲಿ ವೀರಭದ್ರೇಶ್ವರ ಹಿರೇಮರಳ್ಳಿ. ಹಿರೇಮರಳ್ಳಿ ತಂಡದ ಹಿರಿಯ ಅನುಭವಿ ಆಟಗಾರ ಯಶವಂತ್ ಪುಟ್ಟರ್ ಅವರನ್ನು ಸಹ ಇಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕಾಣಬಹುದು. ಇದು ಹಿರೇಮರಳಿಯ ರಾಜ, ಉತ್ತಮವಾದಂತ ರಿವರ್ಸ್ ಆಂಕಲ್ ಹೋಲ್ಡ್ ಸೋನು. ರಾಕ್ಸಮ ಬಾಯ್ಸ್ ನ ರಾಜೇಶ್ ಅಣ್ಣವರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಚಿಕ್ಕಮಂಡ್ಯ ಕ್ಯಾಪ್ಟನ್ ಎಲ್ಲಿದ್ರ? ಕಿರಣ ಕೇಕ್ ಮೂಲಕ ಒಂದು ಅಂಕವನ್ನು. ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 16-6 ವೀರಭದ್ರೇಶ್ವರ ಹಿರೇಮರಳ್ಳಿ ತಂಡದ ಪರವಾಗಿ. ಹದಿನಾಲ್ಕು 3 ಗೋಪಾಲ್ಪುರ ತಂಡದ ಪರವಾಗಿ. ಹೇಮಂತ್ ಗಡ್ಗ, ರೈಡ್ ನಲ್ಲಿ ವರ್ಣ. ಹೇಮಂತ್ ಗಡ್ಗ, ಉತ್ತಮವಾದಂತ ಆಂಕಲ್ ಹೋಲ್ಡ್. ವರ್ಣನ ಬಂಧನ. ಪ್ರಥಮಾರ್ಧದ ಮುಕ್ತಾಯಕ್ಕೆ ಅಂಕಣ 2ರಲ್ಲಿ. ಚಿಕ್ಕಮಂಡ್ಯ ಕ್ಯಾಪ್ಟನ್ 14-4 ಗೋಪಾಲ್ಪುರ ತಂಡದ ಪರವಾಗಿ. ಸುಶಾಂತ್ ಎಲ್ಲಿದ್ರ? ಕೀಲರ್ ಸುಶಾಂತ್, ಕೀಲರ್ ಸುಶಾಂತ್. ಸಂಯುಕ್ತ ಮೇಟ್ಕಳ್ಳಿ ವರ್ಸಸ್ ಗಂಧರ್ವ ಕುಮಾರ್ ಕಬ್ಲು. ಗಂಧರ್ವ ಕುಮಾರ್ ಕಬ್ಲು ವಿರುದ್ಧ ಸಂಯುಕ್ತ ಮೇಟ್ಕಳ್ಳಿ 2 ತಂಡದ ಆಟಗಾರ. ಆದಷ್ಟು ಬೇಗ ಸಿದ್ಧರಾಗಿ. ತಮಗಿದು ಪ್ರಥಮ ಕರೆ. ಮುಂದಿನ ಪಂದ್ಯ ಸಂಯುಕ್ತ ಮೇಟ್ಕಳ್ಳಿ ವರ್ಸಸ್ ಗಂಧರ್ವ ಕುಮಾರ್ ಕಬ್ಲು. ಅಂಕಣ 2ಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಅಂಕಣ 1ರಲ್ಲಿ ಕನಗನಮರಡಿ ವಿರುದ್ಧ ವೀರಭದ್ರೇಶ್ವರ ಹಿರೇಮರಳ್ಳಿ ಬಿ.
ಪ್ರಸಾದ್ ಜೇರವರು 14-4 ಗೋಪಾಲ್ಪುರ ತಂಡದ ಪರವಾಗಿ. ಬೇಡವಾದಂತ ಟ್ಯಾಕಲ್ಗೆ ರೈಟ್ ಕಾರ್ನರ್ ನ ಮುಂದಾದ. ಹದಿನೈದು 4 ಉತ್ತಮವಾದಂತ ರೈಡ್. 15-5 10 ಅಂಕದ ಮುನ್ನಡೆಯಲ್ಲಿ ಗೋಪಾಲ್ಪುರ. ಉತ್ತಮವಾದಂತ ಟ್ಯಾಕಲ್, ಕಾಂಬಿನೇಷನ್ ಟ್ಯಾಕಲ್. ಇನ್ನೂ ಇದ್ದಿದ್ದವಣ. ಮುಂದಿನ ಪಂದ್ಯ ದೊಡ್ಡಬ್ಯಾಡ್ರಳ್ಳಿ ವರ್ಸಸ್ ಹಾರೋಹಳ್ಳಿ. ಅಂಕಣ 1ಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಹಾಗೆ ಕನಗನಮರಡಿ ವಿರುದ್ಧ ವೀರಭದ್ರೇಶ್ವರ ಹಿರೇಮರಳಿ ಬಿ. ಸುಶಾಂತ್ ಮುಂದಿನ ಪಂದ್ಯ ದೊಡ್ಡಬ್ಯಾಡ್ರಳ್ಳಿ ವರ್ಸಸ್ ಹಾರೋಹಳ್ಳಿ. ಅಂಕಣ 1ಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಅದಾದ ನಂತರ ಪಂದ್ಯ ಅಂಕಣ 1ರಲ್ಲಿ ಕನಗನಮರಡಿ ವರ್ಸಸ್ ವೀರಭದ್ರೇಶ್ವರ ಹಿರೇಮರಳಿ ಬಿ. ಅಂಕಣ 2ರಲ್ಲಿ ಗಂಧರ್ವ ಕುಂಬಾರ್ ಕೊಪ್ಪಳಿ ವಿರುದ್ಧ ಸಂಯುಕ್ತ ಮೇಟ್ಗಳಿ. ನಿಶ್ಚಿತ್ ಬಾಯ್ ಯಾಕೆ ಸೈಲೆಂಟ್ ಆಗಿರ? ನಮ್ಮ ಲಾಕಿ ಸ್ವಾಮಿ ಅವರು ಪೆಪ್ಸಿ ಕುಡಿತವ್ರೆ. ರೈಡ್ ನಲ್ಲಿ ಅಜಯ್. ರತೀಶ ಹಿರೇಮರಳಿ ತಂಡದ ಯುವ ದಾಳಿಗಾರ. ಒಂದು ಅದ್ಭುತವಾದಂತಹ ಟಚ್ ಪಾಯಿಂಟ್. ದಾಳಿಯಲ್ಲಿ ನಟ. 15-7 ಗೋಪಾಲ್ಪುರ ತಂಡದ ಪರವಾಗಿ. 8-15 ಗಾಂಧಾಳು ಕ್ಯಾಪ್ಟನ್ ಎಲ್ಲಿದ್ರು ಒಮ್ಮೆ ಪ್ರಚಾರಕರ ಬಳಿ ಬನ್ನಿ. ಗಾಂಧಾಳು ತಂಡದ ಕ್ಯಾಪ್ಟನ್ ಎಲ್ಲಿದ್ರು ಒಮ್ಮೆ ಪ್ರಚಾರಕರ ಬಳಿ ಬನ್ನಿ. ಉತ್ತಮವಾದಂತ ಟ್ಯಾಕಲ್ ಅಕ್ಷಯ್. ಮತ್ತೊಮ್ಮೆ ವರ್ಣನ ಬಂಧನ. ಒಂಬತ್ತು 15 ಸಂಕಟ 1ರಲ್ಲಿ 11-15 ನಿರಂಜನ್ ಅವರಿಂದ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಬೇಡವಾದಂತ ಟ್ಯಾಕಲ್ಗೆ ನಿರಂಜನ್ ಅವರು ಮುಂದಾದ್ರು. ನಿಶ್ಚಿತ್ ಭಾಯ್ ಅವರೇ, ಈ ಕಬಡ್ಡಿ ಪಂದ್ಯಗಳಿಗೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರವರು ಬಂದಿದ್ರೆ ಯಾವ ರೀತಿ ಅನಿಸಿಕೆ ಹಂಚ್ಕೊಂಡಿರೋರು? ನಿಶ್ಚಿತ್ ಬಾಯ್, ದೇವೇಗೌಡರು ಬರ್ಲೇಬೇಕು. ದೇವೇಗೌಡರು ಈಗ ಎದ್ ಬರಕ್ಕಾಗಲ್ಲ, ಮಲಗವ್ರೆ. ಬೇಡವಾದಂತ ಟ್ಯಾಕಲ್. ಅವರು ವಿಡಿಯೋ ಕಾಲ್ ಆದ್ರೂ ಮಾಡಿ ಮಾತಾಡಿಸ್ಬೇಕಪ್ಪ ನೀವು. ನಿಶ್ಚಿತ್ ಬಾಯ್ ಟ್ರೈ ಕರೋ. ಬಹಳ ಖುಷಿಯಾಗಿದೆ ನನಗೆ. ನಾನು ಮಾಜಿ ಪ್ರಧಾನಿ ದೇವೇಗೌಡ
ಹಿರೇಮರಳಿ ಗ್ರಾಮದಲ್ಲಿ ಕಬಡ್ಡಿ ನಡೆಸಿ ಭಾಳ ಖುಷಿಯಾಗಿದೆ. ನಾನು ಮಾಜಿ ಪ್ರಧಾನಿ ದೇವೇಗೌಡ, ಭಾಳ ಖುಷಿಯಾಗಿದೆ ಹಿರೇಮರಳಿ ಗ್ರಾಮದ ಕಬಡ್ಡಿ. ನೋಡಿ, ಅದ್ಭುತವಾದಂಥ ಕಲಾವಿದರು ನಮ್ಮ ನಿಶ್ಚಿತ್ ಅವರು, ಇದೇ ಕ್ಯಾತ್ನಳ್ಳಿ ಅವರು. ವಿವಿಧ ರಾಜಕಾರಣಿಗಳು, ಚಲನಚಿತ್ರ ನಟರ ಬಗ್ಗೆ ಎಲ್ಲ ತಮ್ಮದೇ ಆದಂಥ ಧ್ವನಿಯಲ್ಲಿ ನಿಮ್ಮನ್ನು ರಂಜಿಸ್ತಾ ಇದ್ದಾರೆ. ಅವರಿಗೊಂದು ಜೋರ ಚಪ್ಪಾಳೆ ಬರಲಿ. ನಿಶ್ಚಿತ್ ಬಾಯ್, ಖುಷಿ ಆಯ್ತಾ? ಹತ್ತೊಂಬತ್ತು 11 ಸಿದ್ದರಾಮಯ್ಯ ಅವ್ರ ಸ್ಟೈಲ್ ಬರ್ಲಿ ಹಂಗಿದ್ರೆ. ಭಾಳ ಕತ್ಲೆ ಆಯ್ತಪ್ಪ, ನಿದ್ದೆ ಬರ್ತಾ ಇದೆ, ಮನೆಗೆ ಬೇರೆ ಸೇರಿಸಲ್ಲ, ಏನು ಮಾಡೋದು ಎಲ್ಲಿ ಮಲಗೋದು ಅಂತಲೇ ಗೊತ್ತಾಗ್ತಿಲ್ಲ. ನೀವು ಬೇರೆ ಕಬಡ್ಡಿ ಆಡಿಸ್ತಾ ಇದ್ದೀರಿ, ಮನೆಗೆ ಹೋಗಕ್ಕೆ ಮನಸ್ಸಿಲ್ಲ, ಮನೇಲಿ ಸೇರಿಸಲ್ಲ, ಏನು ಮಾಡೋದಪ್ಪ ನಾವು? ಡೈವಿಂಗ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು, ಅದ್ಭುತವಾದಂತಹ ರೀಚ್, ಸೂಪರ್ ಡೂಪರ್ ರೈಟ್ ಪ್ರಸಾದ್ ಅವರಿಂದ. ಹಿರೇಮರಳಿ ಒಬ್ಬ ಅನುಭವಿ ಆಟಗಾರ. ಪ್ಯಾರಿ ಹಿರೇಮರಳಿಯ ಕೆಂಚ ಅವರು ದಾಳಿಯನ್ನು ಮಾಡ್ಬೇಕಂತ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ. ಸಂಜಯ್ ಪ್ಯಾರಿ ಅವರು ಕೆನ್ನಾಡು ಪ್ರೋ ಕಬಡ್ಡಿಯಲ್ಲಿ ಅದ್ಭುತವಾದಂತ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದಿದ್ರು. ಕ್ಯಾಪ್ಟನ್, ಲಾಸ್ಟ್ 3 minutes to go in court number 1. ದಾಳಿಯಲ್ಲಿ ಮನೋಜ. ಮುಂದಿನ ದಾಳಿಯನ್ನ ಕೆಂಚ ಅವರು ಮಾಡಬಹುದು ಎನ್ನುವಂತ ನಿರೀಕ್ಷೆ ಇದೆ. ಕೆಂಚ ಅವರೇ ಸೂಪರ್ ಹಿಟ್ ಮಾಡಿದ್ರೆ 500 ರೂಪಾಯಿ ಬಹುಮಾನ ಇದೆ. 2 ಪಾಯಿಂಟ್ ಹೊಡೆದ್ರು ಇದೆಯಾ? ಖುಷಿ ಆಗ್ತದೆ. 1 ಪಾಯಿಂಟ್ ಅನ್ನ ಪಡ್ಕೊಂಡ್ರೆ ಸಹ ಕೆಂಚ ಅವರೇ 500 ರೂಪಾಯಿಗಳ ಈ ಬಾರಿ ವಿಶೇಷ ಉತ್ತಮವಾದಂತ ಬಹುಮಾನ. ಕೊಡ್ಲೇಬೇಕು. ಕುಸ್ತಿ ಮಾಡಿ ನೋಟ್ನ ಅರ್ಧಾಕ್ಬಿಟ್ಟಿರಪ್ಪ. ವೇಣು ಡ್ಯೂಡ್ ಅವ್ರ ಕಡೆಯಿಂದ ಕೆಂಚ ಅವರಿಗೆ 500 ರೂಪಾಯಿ ಬಹುಮಾನ ಇದೆ. ಕೆಂಚ ಅವರೇ, ನಾಳೆ ಫುಲ್ ಪಾರ್ಟಿ ಬಿಡಿ. ರಾಕ್ಷಮ ತಂಡದ ಆಟಗಾರರಲ್ಲಿ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದಾರೆ ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ಗ್ಯಾಲರಿಲಿ ಇಲ್ಲ, ಇವಾಗ ಗ್ರೌಂಡ್ ಬಂದ್ಬಿಟ್ಟವ್ರು ನಮ್ಮ ರಾಜೇಶ್ ಅಣ್ಣ. ಪ್ರಕಾಶ್ ಅಣ್ಣ ಎತ್ತಾಗೋದ್ರು ಕಾಣಿಸ್ತಾನೆ ಇಲ್ಲ. ಸೂಪರ್ ಟ್ಯಾಕಲ್ ಸನ್ನಿವೇಶ. ರೈಡ್ ನಲ್ಲಿ ಮಾಂಥು ಅಂಕ ತರಲೇಬೇಕಾದಂತ ಒತ್ತಡ. ಸೂಪರ್ ಟೂಪರ್ ಟ್ಯಾಕಲ್ ಪ್ರಕಾಶ್ ಜೆ ರೋಲಿಂಗ್ ಸ್ಕಿಲ್ ಅನ್ನು ಬಳಸಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಕೆಂಚ ಅದ್ಭುತವಾದಂತ ಒಂದು ಚೈನ್ ಟ್ಯಾಕಲ್. ಸಂಜಯ್ ಪ್ಯಾರಿ ಅವರು ಒಂದು ದಾಳಿಯನ್ನು ಮಾಡ್ಬೇಕಂತ ನಮ್ಮ ಗಿರೀಶ್ ಮಾಸ್ಟರ್ ಕೇಳ್ಕೊಂತ ಇದ್ದಾರೆ. ಸಂಜಯ್ ಪ್ಯಾರಿ ಇದೀಗ ದಾಳಿಯಲ್ಲಿ ರತೀಶ. ನಿಶ್ಚಿತ್ ಬಾಯ್, ಅದು ನಮ್ದು ಸ್ಕ್ಯಾಡಾ ಬಾಂಬ್ ಬಂದ್ಬಿಟ್ಟಿದೆ. ಸ್ಕ್ಯಾಡಾ ಬಾಂಬ್, ನೋ ಇಂಗ್ಲಿಷ್. ಡಾಗ್. ಈಗಾಗಲೇ ರಾಕ್ಸಮ ಬಾಯ್ಸ್ ಅವರು ನಾಳೆ 4 ಗಂಟೆಗೆ ಮ್ಯಾಚ್ ಆಡೋದಕ್ಕೆ ಇವಾಗಲೇ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಆತಿಥ್ಯ ತಂಡ ವೀರಭದ್ರೇಶ್ವರ ಹಿರೇಮರಳಿ ಎ ತಂಡ ವಿಜಯಶಾಲಿ ಆಗಿದೆ. ಒಂದು ಜೋರ ಚಪ್ಪಾಳೆಯೊಂದಿಗೆ ಆತಿಥ್ಯ ತಂಡಕ್ಕೆ ಅಭಿನಂದಿಸೋಣ. 21-12 ಗೋಪಾಲ್ಪುರ ತಂಡದ ಪರವಾಗಿ ವೇಣು ಡ್ಯೂಡ್ ಅವ್ರ ಕಡೆಯಿಂದ ಕೆಂಚ ಅವರಿಗೆ 500 ರೂಪಾಯಿ ಬಹುಮಾನ ಇದೆ. ಅಲ್ಲ, ವೇಣು ಡ್ಯೂಡ್ ಅವ್ರ ಕಡೆಯಿಂದ ಕೆಂಚ ಅವ್ರ ಆಟೋನ್ ಮೆಚ್ಚ 500 ರೂಪಾಯಿಯನ್ನ ನೀಡಿರ್ತಾರೆ. ಉತ್ತಮವಾದಂತ ಒಂದು ಟಚ್ ಪಾಯಿಂಟ್. ನಿಶ್ಚಿತ ಇರಿ. ಥ್ಯಾಂಕ್ ಯು ಬಾವಾ. ವೇಣು ಡ್ಯೂಡ್ ರಾಕ್ಷಮ ಬಾಯ್ಸ್ ರಾಜೇಶ್ ಅಣ್ಣ
ಒಂದು ರೈಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೋಗಿ ಬೇಕಿದ್ರೆ. ಹಾರೋಹಳ್ಳಿ ವರ್ಸಸ್ ದೊಡ್ಡ ಬ್ಯಾಡಹಳ್ಳಿ. ಪ್ರೇಕ್ಷಕರು ಯಾರು ಮನೆಗೆ ಹೋಗ್ಬೇಡಿ. ರಾಕ್ಷಮ ಬಾಯ್ಸ್ ಅವರು ಈಗ ಒಂದು ಪ್ರದರ್ಶನ ಪಂದ್ಯನ ಆಡ್ಲಿಕ್ಕಿದ್ರೆ. ಡೆಮೋ ಕಬಡ್ಡಿ. ಜಲ್ಲಿ ಜಯರಾಮಣ್ಣ ಬತ್ತವ್ರೆ. ಅಣ್ಣ ದಯವಿಟ್ಟು ಹಿಂದಕ್ಕೆ ಮನೆ. ಕ್ರೀಡಾಪಟುಗಳಲ್ಲಿ ವಾದ ವಿವಾದ ಬೇಡ, ಅದಕ್ಕೆ ಅಂತಾನೆ ತೀರ್ಪುಗಾರರಿದ್ದಾರೆ. 21-14 ಗೋಪಾಲ್ಪುರ ತಂಡದ ಪರವಾಗಿ ಉತ್ತಮವಾದಂತ ಆಂಕಲ್ ಹೋಲ್ಡ್. ಹಲೋ, ವಾವ್, ಈಗ ನಾನು ಕಾಮೆಂಟ್ರಿ ಮಾಡ್ತಿದ್ದೀನಿ. ಏನ್ ಬೇಕು ಹೇಳು, ಇರೋ ಮಾಡ್ತೀನಿ. 18-21 ಗೋಪಾಲ್ಪುರ ತಂಡದ ಪರವಾಗಿ. ಅಂಕಣ ಒಂದಕ್ಕೆ ದೊಡ್ಡ ಬ್ಯಾಡಹಳ್ಳಿ ವರ್ಸಸ್ ಹಾರೋಹಳ್ಳಿ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ತಮಗಿದು ಅಂತಿಮ ಕರೆ. ಅದಾದ ನಂತರ ಪಂದ್ಯ ಕನಗನ್ಮರಡಿ ವರ್ಸಸ್ ವೀರಭದ್ರೇಶ್ವರ ಹಿರೇಮರಳಿ ಬಿ. ಅದೇ ರೀತಿ ಅಂಕಣ ಒಂದಕ್ಕೆ ಅಂಕಣ ಎರಡಕ್ಕೆ ಸಂಯುಕ್ತ ಮೇಟ್ಗಳಿ ವರ್ಸಸ್ ಗಂಧರ್ವ ಕುಂಬಾರ್ ಕೊಪ್ಪಲು. ಅದಾದ ನಂತರ ಪಂದ್ಯ ಗಾಂಧಾಳು ವಿರುದ್ಧ 1 ನಿಮಿಷ ಪಟ್ಟ ಸೋಮನಹಳ್ಳಿ. ರಾಕ್ಷಮ ಬಾಯ್ಸ್ ನಾಳೆ ನಡೆಯುವಂತ ಪಂದ್ಯದಲ್ಲಿ ಏನಾದ್ರೂ ವಿಜಯಶಾಲಿ ಆದ್ರೆ ಜಲ್ಲಿ ಜಯರಾಮಣ್ಣ ಅವರ ಸುಪುತ್ರ ಪ್ರಜ್ವಲ್ ಅವ್ರ ಕಡೆಯಿಂದ 5,000 ರೂಪಾಯಿಗಳ ವಿಶೇಷವಾದಂತ ಬಹುಮಾನ ಇದೆ. ರಾಕ್ಷಮ ಬಾಯ್ಸ್ ಇವಾಗ್ಲಿಂದಾನೇ ನೀವೆಲ್ಲ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿ, ಫುಲ್ ಚಾರ್ಜ್ ಮಾಡಿ. ಆದ್ರೆ ಅವ್ರು ಯಾರ ಕೈಗೂ ಕಾಸು ಕೊಡಲ್ಲ. ಊಟ ತಿಂಡಿ ಉಪಚಾರ ಅಷ್ಟೇ. ಅಷ್ಟೇ. ಕಾಸು ಕೊಟ್ರೆ ಅವರು ಪ್ರಧಾನಿನೇ ಆಯ್ತಾರ ಮೇಲೆ. ಮತ್ ಸಿದ್ದರಾಮಯ್ಯ ಅವ್ರ ಮಹಿಳೆಯವ್ರಿಗೆ ಕಾಸು ಕೊಡ್ತಾವ್ರೆ. ಇದೀಗ ದಾಳಿಯಲ್ಲಿ ವರುಣ್ ಗೋಪಾಲ್ಪುರ. 19-21 ಕ್ಲೋಸ್ ಫೈಟ್. ಯಾರು 21 ಯಾರು 19? ಗೋಪಾಲ್ಪುರ 21, ನಗುನಹಳ್ಳಿ 19. ಬನ್ನಿ ಬೇಗ ಬನ್ನಿ. ಬಹಳ ಹಾರೋಹಳ್ಳಿ ವರ್ಸಸ್ ದೊಡ್ಡ ಬ್ಯಾಡಹಳ್ಳಿ. ಮತ್ತೊಂದು ಉತ್ತಮವಾದಂತ ಆಂಕಲ್ ಹೋಲ್ಡ್. ವಾಟ್ ಅ ಕ್ಯಾಚ್. ಪಂದ್ಯ ಮುಕ್ತಾಯ. 1 ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ ಸರ್ ಎಂ ವೈ ಗೋಪಾಲ್ಪುರ.